ಟೂರ್ ಗೈಡ್ ಆದಂತ ಬೊಮ್ಮೇಶ್ ಅಣ್ಣವರು ಎಲ್ರೂ ಹಿಂದಕ್ಕೆ ಬಿಟ್ಬಿಟ್ಟು ಅವರೇ ಮುಂದಾಗಿ ಓಡ್ತಾ ಇದ್ದಾರೆ. ಬೊಮ್ಮೇಶ್ ಅಣ್ಣವ್ರೆ, ಸರ್ ಬೊಮ್ಮೇಶ್ ಅಣ್ಣವ್ರೆ, ನೀವು ಟೂರ್ ಗೈಡ್ ಆಗಿ ಎಲ್ರೂ ಹಿಂಗ್ ಬಿಟ್ಬಿಟ್ಟು ಮುಂದಾಗ ಓಡ್ಬಿಟ್ರೆ ಹೆಂಗೆ ಮಾಡೋದು? ನಮ್ಮ ಟೂರ್ ಗೈಡ್ ಆದಂತ ಬೊಮ್ಮೇಶ್ ಅಣ್ಣವರು ಕರ್ಕ ಬಂದು ನಮ್ಮನ್ನ ರೋಡ್ ಬಿಟ್ಬಿಟ್ಟಿದ್ದಾರೆ, ನಿಲ್ಸ್ಬಿಟ್ಟಿದ್ದಾರೆ. ಗೈಸ್ ಪ್ರಸಾದ ಪ್ಯಾಕಿಂಗ್ ಮಾಡಕ್ ಬಂದಿದ್ದೀವಿ. ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಕೀರ್ತಿ. ಇನ್ನೊಂದು ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ನಮ್ಮ ರಮೇಶ್ ಅಣ್ಣನ ಕೈಲಿ ಡ್ರಾಪ್ ಹಾಕ್ಸ್ಕೊತಾ ಇದ್ದೀನಿ ರೈಲ್ವೆ ಸ್ಟೇಷನ್ಗೆ. ಬನ್ನಿ ಹೋಗೋಣ. ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಸಿಗ್ತೀನಿ ನಿಮಗೆ. ರಮೇಶ್ ಅಣ್ಣನ ಕೈಲಿ ಡ್ರಾಪ್ ಹಾಕ್ಸ್ಕೊಂಡೆ. ಈಗ ನಮ್ಮ ಗುರೂಜಿ ಅವ್ರು ಬರೋ ತನಕ ವೆಯ್ಟ್ ಮಾಡಬೇಕು. ಬನ್ನಿ ಹೋಗೋಣ ಒಳಗಡೆ. ಈಗ ಒಬ್ಬರಾಗಿ ಬರ್ತಾ ಇದ್ದಾರೆ. ನಮ್ಮ ಮಂಜಣ್ಣವರು ಬಂದರು, ಈಗ ಫೋನ್ ಮಾಡಿದರು. ಹೇಳಿ ಮಾವ. ಹಲೋ, ಬಂದರು ಮಂಜಣ್ಣ. ಇಲ್ಲಿ ಬೋವೇಂಟಿ ಹೇಳ್ಮವ. ನೋಡಿ ಗೈಸ್, ನಮ್ಮ ಗುರೂಜಿ ಈಗ ಬರ್ತಾವನೆ. 12 ಗಂಟೆಗೆ ಬರೋಕೆ ಕೇಳಿದ್ರೆ ಟೈಮ್ ಎಷ್ಟು ಈಗ? 1 ಗಂಟೆ 2 ನಿಮಿಷ ಕೇಳಿದ್ರೆ 1 ಅವರ್ ಲೇಟಾಗಿ ಬಂದಿದ್ದಿಲ್ಲ ಬೊಮ್ಮೇಶಣ್ಣ. ಹಿಂಗ ಓ ವೆಯ್ಟ್ ಆಗಿರುತ್ತೆ. ಹಾಕ್ಬಿಟ್ಟು ಟಿಕೆಟ್ ಇಸ್ಕೊ ಬಾ. ಗುರೂಜಿ ಅಮೌಂಟ್ ತಗೋಬೇಕು ATM ಹತ್ರ. ನಾವೀಗ ATM ಅಲ್ಲಿ ದುಡ್ಡು ತಗೊಂಡ್ವಿ. ಬೊಮ್ಮೇಶಣ್ಣ ತಗೊಬಂದರು. ಎಷ್ಟು ತಗೊಂಡಿಣ? 2,000 ರೂಪಾಯಿ ತಗೊಂಡು ಅಷ್ಟೇ. ಸಾಕಾ? ಅದರಲ್ಲಿ ಯಾತ್ರೆ ಮುಗಿಸ್ಬಿಟ್ಟು 2,000 ರೂಪಾಯಿಲೆ? ಸರಿ ನೋಡೋಣ. ಅಲ್ಲಿ ನಾನು ಇರ್ತೀನಿ, ಅಲ್ಲ ಅಲ್ಲಿಗೆ ಹೋಗ್ತೀನಿ. ನೋಡೋಣ ಬನ್ನಿ. ನೀನಿದ್ರೆ ನೀನು ತೆಗಿಸ್ಕೊಡಿ. ಆಯಿತು, ಕೊಡ್ತೀನಿ. ಬನ್ನಿ ಗೈಸ್, ಹೋಗೋಣ ಈಗ ರೈಲ್ವೆ ಸ್ಟೇಷನ್ ಒಳಗಡೆ. ನನ್ನ ತಿಂಡಿ ಖರ್ಚೆಲ್ಲ ಇವಂದೇ ಗೈಸ್. ನನ್ನ ತಿಂಡಿ ಖರ್ಚೆಲ್ಲ ಇವಂದೇ ಗೈಸ್. ನಾನು ಮೇಂಟೈನ್ ಮಾಡೋಕ್ಕಾಗಲ್ಲ. ಅವನು ಅಡುಗೆಗೆ ಆಗಲ್ಲ ನಮಗೆ. ಅದಕ್ಕೆ ಕಾಸು ಇಲ್ಲದಿರೋದಕ್ಕೆ ಇವನ್ ಜೊತೆ ಹೋಯ್ತಿರೋದು. ನಮ್ಮದು S3 ಇನ್ನು ಮುಂದೆ ಐತೆ. ಅದಕ್ಕೆ ಲಗೇಜ್ ಎಲ್ಲ ತಗೊಂಡು ಎಲ್ಲರೂ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇನ್ನು ಮುಂದೆ ಟ್ರೈನ್ ಬರ್ತಾ ಇದೆ. ಇನ್ನು ಮುಂದೆ ಹೋಗ್ಬೇಕು ನಾವು. S7 ಇದು S7 ಇನ್ನು ಮುಂದೆ ಐತೆ. ಇನ್ನು ಮುಂದೆ ಹೋಗ್ಬೇಕು ನಾವು. ಅಂದರೆ ಇಂಜಿನ್ ಹತ್ತತ್ರ ನಮ್ಮದು. ಬನ್ನಿ ಗೈಸ್ ಹೋಗೋಣ. ಬೊಮ್ಮೇಶಣ್ಣ, ಏನು ತಗೊಂಡ್ಬಂದಿದ್ದೀರಾ ತಿನ್ನೋಕೆ? ನನಗೆ ಅದನ್ನ ಬಿಡಿ, ಊಟ ತಿಂಡಿ ಬಿಡಿ. ನಾನು ಹೇಳ್ತಿರೋದು ಊಟ ನಾಷ್ಟ ಎಲ್ಲ ಬಿಟ್ಬಿಟ್ಟು ಬೇರೆ ಸ್ನ್ಯಾಕ್ಸ್ ಏನಾದ್ರು ತಂದಿದ್ದೀರಾ? ಲೆಗ್ ಪೀಸ್, ಚಿಕನ್ ಪೀಸ್. ಇಲ್ಲ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಬಿಟ್ಬಿಟ್ಟಿದ್ದೆ. ಅದಕ್ಕೆ ನೆನ್ನೆ ಚೆನ್ನಾಗಿ ಮಾಡಿಸ್ಕೊಂಡು ತಿಂದಿದ್ದೀನಿ ಮನೇಲಿ. ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಖರ್ಜೂರ, ಪೀನಟ್ಸು ಏನಾದ್ರು ತಂದಿದ್ದೀರಾ? ಅದೆಲ್ಲ ಆಡಿಸ್ಬಿಟ್ಟು ಪೌಡರ್ ಮಾಡ್ಕೊಂಡ್ಬಂದಿದ್ದೀರಾ? ಹಾಲು ಹಾಕೊಂಡು ಎಲ್ಲಾನು ಕಾಯಿಸಿ, ಕೊಬ್ಬರಿಕಾಯಿ ಕಾಡಿಸಿ, ಒಳಗೆ ಕೂದು ಎಲ್ಲಾನು ಹರಿಹರ ಕಾಯಿಸ್ಕೊಂಡ್ ಬಂದಿನಿ. ಹರಿಹರ ನೋಡೋಣ. ನಡೀರಿ. ಅಲ್ಲಿ ಮುಂದೆ S3 ನಮ್ದೋಣ. ಬನ್ನಿ ಗೈಸ್. S3 ಬಾ ನಂದೀಶ, ಇನ್ನು ಮುಂದೆ ಕಣ. S3 ಗೈಸ್. ಟ್ರೈನ್ ಹತ್ಬಿಟ್ಟು ಸಿಗ್ತೀನಿ ನಿಮ್ಗೆ. ಬಂತು ನಮ್ಮ ಟ್ರೈನು, ಬರ್ತಾ ಇದೆ. ಇದೆ ಗೈಸ್, ಈಗ ಹೋಗ್ತಾ ಇರೋ ಟ್ರೈನ್ ನಾವು. ಗೈಸ್ ಬಂದ್ವಿ ಮಂತ್ರಾಲಯಕ್ಕೆ. ಈಗ ಹೊರಡ್ಬೇಕು. ಈಗ ಇಲ್ಲಿಂದ ಮಂತ್ರಾಲಯಕ್ಕೆ ರೈಲ್ವೆ ಸ್ಟೇಷನ್ ಇದೀವಿ. ಮಂತ್ರಾಲಯ ಸ್ಟೇಷನ್ ಅಲ್ಲಿ ಬನ್ನಿ ಹೋಗೋಣ. ನಮ್ಮ ಟೂರ್ ಗೈಡ್ ಆದಂತ ಬೊಮ್ಮೇಶ್ ಅಣ್ಣವರು ಎಲ್ರೂ ಹಿಂದಕ್ಕೆ ಬಿಟ್ಬಿಟ್ಟು ಅವರೇ ಮುಂದಾಗಿ ಓಡ್ತಾ ಇದ್ದಾರೆ. ಬೊಮ್ಮೇಶ್ ಅಣ್ಣವ್ರೆ, ಸರ್ ಬೊಮ್ಮೇಶ್ ಅಣ್ಣವ್ರೆ, ನೀವು ಟೂರ್ ಗೈಡ್ ಆಗಿ ಎಲ್ರೂ ಹಿಂಗ್ ಬಿಟ್ಬಿಟ್ಟು ಮುಂದಾಗ ಓಡ್ಬಿಟ್ರೆ ಹೆಂಗೆ ಮಾಡೋದು? ಸರಿಯಾಗಿ ಕೊಟ್ಟವ್ರೆ ಮತ್ತೆ ಬ್ಯಾಗ ನಿಮ್ ಕೈಲಿ. ಮಾತಾಡಿ. ಈ ಮೌನ ಬೇಕೆ? ಮಂತ್ರಾಲಯ ಬಂದಿದ್ದೀವಿ. 1 ಗಂಟೆ 25 1 ಗಂಟೆ 30 ನಿಮಿಷ. ಇಲ್ಲ ಅಣ್ಣ, 12:30. ಅರ್ಧ ಗಂಟೆ ಲೇಟ್ ಆಗಿ ಬಂದವನೆ. ನಡೀರಿ ಹೋಗೋಣ.
ಎಲ್ಲ ಬಂದ್ರಾ? ಹಾ ಈಗ್ಲಾರ ಕೇಳಿದ್ರಲ್ಲ ಗೈಡ್ ಅವ್ರೆ, ನಡೀರಿ ಬನ್ನಿ ಗೈಸ್ ಹೋಗೋಣ. ಮಂತ್ರಾಲಯಕ್ಕೆ ಹೋಗಿ ಸಿಗ್ತೀನಿ ನಿಮ್ಗೆ. ನಮ್ಮ ಪ್ರಯಾಣ ಈಗ ಸುಖಕರವಾಗಿರ್ಲಿ ಫ್ರೆಂಡ್ಸ್. ಖಂಡಿತವಾಗ್ಲೂ ಸುಖಕರವಾಗಿರುತ್ತೆ. ನಾವು ರೈಲ್ವೆ ಸ್ಟೇಷನ್ ನ ಬಿಟ್ಟು ಹೋಗ್ತಾ ಇದೀವಿ ಮಂತ್ರಾಲಯದ ಕಡೆಗೆ. ಬನ್ನಿ ಮಂತ್ರಾಲಯಕ್ಕೆ ಹೋಗಿ ಸಿಗ್ತೀನಿ. ನಮ್ಮ ಗುರುಜಿ ಫುಲ್ ಗರಂ ಆಗ್ಬಿಟ್ಟಿದ್ದಾರೆ, ಟೂರ್ ಮ್ಯಾನೇಜ್ಮೆಂಟ್ ಗರಂ ಆಗ್ಬಿಟ್ಟಿದ್ದಾರೆ. ಬನ್ನಿ ಹೋಗೋಣ. ಇದೇ ತಾನೇ ಮಂತ್ರಾಲಯಕ್ಕೆ ಬಂದಿದ್ದೀವಿ. ನಮ್ಮ ಟೂರ್ ಗೈಡ್ ಆದಂಥ ಬೊಮ್ಮೇಶಣ್ಣವರು ಕರ್ಕೊಬಂದು ನಮ್ಮನ್ನ ರೋಡಿಗೆ ಬಿಟ್ಬಿಟ್ಟಿದ್ದಾರೆ, ನಡು ರೋಡಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಏನು ಮಾಡಬೇಕು ಅಂತ ಅವ್ರಿಗೂ ಗೊತ್ತಾಗ್ತಾ ಇಲ್ಲ, ನಮಗೂ ಗೊತ್ತಾಗ್ತಾ ಇಲ್ಲ. ಇವ್ರಿಗೆ ಟೂರ್ ಇನ್ಚಾರ್ಜ್ ಕೊಟ್ಬಿಟ್ಟು ನಮ್ಮನ್ನೆಲ್ಲ ಬಾಲ್ಗಡಿಸ್ತಾ ಇದ್ದಾರೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್. ನಾವೀಗ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ ಹೊಳೆ ಹತ್ರ. ಬನ್ನಿ ಎಲ್ಲೋ ಹೊಳೆ ಹತ್ರ ಹೋಗಿ ಸಿಗ್ತೀನಿ ನಿಮಗೆ. ಏನು ಎಲ್ಲ ಇಲ್ಲಿ ಹಾಕಿ ಸ್ನಾನ ಮಾಡ್ತಾ ನಮ್ಮ ಗುರುಜಿ ಟೂರ್ ಗೈಡ್ ಆಗಿ ನಮ್ಮ ಗುರುಜಿ ಮಾಡ್ಬಿಟ್ಟು ಏನು ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ. ಯಾವುದನ್ನೂ ಪರ್ಫೆಕ್ಟಾಗಿ ಮಾಡಿಲ್ಲ. ನಮ್ಗೆ ಗೊತ್ತು ಯಾರೋ ಒಬ್ರು ಹೋಗಿದ್ದೋ ಫಸ್ಟು 30 ಜನ ಇದ್ದೋ ರೂಮ್ ಕೊಟ್ಟಿದ್ರು ಅಂದ್ಬಿಟ್ಟು ಗೈಸ್ ಹೋಗಿ ಕೇಳೋದಕ್ಕೆ ನೋಡು ಅಲ್ಲಿ ಅಂಗಡಿ ಅವ್ರ ಮನೆಗೆ ಹೋಗ್ಬಿಟ್ಟು ಕೇಳಿದ್ರೆ ತಲೆಗೆ 2,000 ಕೇಳಿದ್ರು ಗೈಸ್. ಒದ್ದಾಡಿದ್ರು ನಾವೇನ್ ಮಾಡಮ್ಮ. ಯಾರು ನೋಡಿಲ್ಲ ಓಡೋಗಿ ರಬರಬನ್ ಬಿದ್ದ ಬಿಟ್ನಲ್ಲ ಈಗ ಎದ್ದವನೆ. ನಾವು ಕರ್ಕ ಬಂದಿ ದಾರಿ ತಗೊಂಡ್ ಮತ್ತೆ ನೋಡೋಣ. ಅಲ್ಲ ಕಣ ಮತ್ತೆ ಕರ್ಕೊಂಬಂದ್ಮೇಲೆ ನಂಗೆ ಗೊತ್ತು ಅನ್ಕೊಂಡು ಕರ್ಕೊಂಡ್ಬಿಟ್ಟು ಹೇಳಿದ್ರೆ 6,000 ಹೇಳ್ತವ್ರೆ. ಅದೇ ಕುಡಿದ್ಬಿಟ್ಟು ಅದಕ್ಕೆ ಅಂದೆ ಈ ಸತ್ ರೂಮ್ ಮಾಡಿದ್ವಲ್ಲ ಅವ್ರನ್ನ ನಂಬರ್ ಕೇಳ್ದ. ಈ ಸತ್ ರೂಮ್ ಮಾಡಿದ್ರೆ ನೆಕ್ಸ್ಟ್ ಸಲ ಬಂದಾಗ ಅವ್ನು 12,000 ಕೇಳಿ. ನಾನು 6,000 ಅನ್ನೋದಕ್ಕೆ ಅನ್ಸ್ಬಿಡ್ತು ನನಗೆ. ಬನ್ನಿ ಹೊಳೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಈಗ ನಾವು ಹೊಳೆ ಹತ್ರ ಬಂದಿದ್ದೀವಿ ಸ್ನಾನ ಮಾಡೋಕ್ಕೆ. ಒಳಗಡೆ ಬಿಡ್ತಾ ಇಲ್ಲ, ಪೈಪ್ ಹಾಕ್ಬಿಟ್ಟು ಈ ಕಡೆ ಸ್ನಾನ ಮಾಡೋಕ್ಕೆ ಬಿಟ್ಟಿದ್ದಾರೆ. ಸ್ನಾನ ಮಾಡ್ಕೊಂಡು ಸಿಗ್ತೀನಿ ನಿಮಗೆ. ನಮ್ದೆಲ್ಲ ಸ್ನಾನ ಆಯಿತು. ಈಗ ಬೊಮ್ಮೇಶಣ್ಣ ಇವೆಲ್ಲ ಕೈಗೆ ಕೂತಿದ್ದ, ಹೋಗಿದ್ದ ನಾವು ಸ್ನಾನ ಮಾಡೋಕ್ಕೆ. ಈಗ ಬಂದ ತಕ್ಷಣ ದರ್ಶನ ಹೋಗ್ತೀವಿ. ಬನ್ನಿ ಹೋಗೋಣ. ನಾವೀಗ ರೆಡಿಯಾಗಿ ಎಲ್ಲ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಹೋಗೋಣ ದೇವಸ್ಥಾನದ ಹತ್ರ. ಗಾಯ್ಸ್ ನಮ್ಮ ಬೊಮ್ಮೇಶಣ್ಣ ಅವರ ಶ್ರೀಗಂಧ ಹಾಕಿಸ್ಕೋ. ಶ್ರೀಗಂಧಕ್ಕಲ್ಲ ಶ್ರೀಗಂಧ ತುಕ್ಕಣೋ, ಇದು ನಾಮ ಬೇರೆ ಶ್ರೀಗಂಧನೇ ಬೇರೆ. ನಡಿ ಆಯ್ತು ನಡಿಯಪ್ಪ. ಬಂದ್ರಿ ದೇವಸ್ಥಾನದ ಹತ್ರ ಮಂತ್ರಾಲಯ. ಮುಂದೆ ಆಗ್ತಾ ಇರ್ತಾರೆ ಬನ್ನಿ. ಮುಂದೆ ಎಲ್ಲಾದ್ರು ಆಗ್ತಾ ಇರ್ತಾರೆ ಬನ್ನಿ. ಇಲ್ಲೇ ಎಲ್ಲಾದ್ರೂ ಆಗ್ತಾ ಇರ್ತಾರೆ ಬನ್ನಿ. ಹುಡುಗರುಗಳು ಇರ್ತಾರೆ ಗೈಸ್. ಈಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಆಗ್ತಾರೆ ಬನ್ನಿ ಬ್ರೋ. ಇಲ್ಲ ಒಂದು ಸ್ವಲ್ಪ ಈ ಕಡೆಗೆ ಹೋದ್ರೆ ನೀವು ಹೊಳೆ ಹತ್ರ ಆಗ್ತಾ ಇರ್ತಾರೆ. ಹಾಕ್ಸೋಣ. ನಾಮಕ್ಕೆ ಆಗ್ತಾರೆ ಕೆಡ್ಸ್ಕೊತೀರಾ? ತಲೆ ಒರೆಸ್ಬಿಟ್ರಾ? ಹಾಂ ತಲೆ ಒರೆಸ್ಬಿಟ್ರಾ? ಗೈಸ್ ಜನ ರಶ್ ಇದ್ದಾರೆ. ಒಳಗಡೆ ರಶ್ ಆಯ್ತಾ ಏನೋ ಗೊತ್ತಿಲ್ಲ, ನೋಡ್ಬೇಕು. ಬನ್ನಿ ನೋಡೋಣ. ಆದರೆ ಒಳಗಡೆ ವೀಡಿಯೋ ಮಾಡೋಕ್ಕಾಗಲ್ಲ. ಹುಡುಗರೆಲ್ಲ ಮಾಡ್ತೀವಿ ಮೊಬೈಲೇ ಕಿತ್ಕೊಡ್ತಾರೆ ಬ್ರೋ. ಹುಡುಗರು ಬರಲಿಲ್ಲ, ಹುಡುಗಿರು ಬರ್ತಾಳೆ. ಆಮೇಲೆ ನನ್ನ ಜೊತೆ ಬಂದು ನಿಮ್ಮ ದಂಪತಿಗಳ ಜೊತೆ ಹೋಗಿ ಫಸ್ಟ್ ಟೈಮ್ ಬರ್ತಾ ಇರೋದಲ್ವಾ? ಈಗ ನಾವು ದೇವಸ್ಥಾನದ ಹತ್ರ ಬಂದ್ವಿ. ರಾಯರ ದರ್ಶನ ಮಾಡೋಕ್ಕೆ ಮೊದಲೇ ಇಲ್ಲಿ ಅಮ್ಮನವ್ರ ದರ್ಶನ ಮಾಡಬೇಕು. ಅಲ್ಲಿಗೆ ಹೋಗ್ತಾಯಿದ್ದೀವಿ. ಬನ್ನಿ ನಿಮಗೆ ಅಮ್ಮನವ್ರ ದರ್ಶನ ಮಾಡ್ಕೊಂಡು ಸಿಗ್ತೀನಿ. ಒಟ್ಟಿಗೆ ಹಾಗೆ ರಾಯರ ದರ್ಶನ ಮಾಡಿಕೊಂಡು ಸಿಗ್ತೀನಿ. ಬನ್ನಿ ಗೈಸ್ ಹೋಗೋಣ. ಗೈಸ್ ಪ್ರಸಾದ ಪ್ಯಾಕಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಈಗ ಪ್ರಸಾದ ಪ್ಯಾಕಿಂಗ್ ಮುಗಿಸಿದ್ವಿ, ಹೋಗ್ತಾ ಇದ್ದೀವಿ. ಮಾಡಿ ತೆಗ್ದಿದ್ದೀನಿ.
ವಾ ನೀವು ಎಲ್ಲೋ ಮಗ್ನರಾಗ್ಬಿಟ್ಟಿದ್ರಿ ಅನ್ಸುತ್ತೆ ಪ್ರಸಾದ ಪ್ಯಾಕಿಂಗ್ ಮಾಡೋದ್ರಲ್ಲಿ. ಹೇಗಾದ್ರೆ ಹೊಟ್ಟೋಗಿದ್ರಿ ಅನ್ಸುತ್ತೆ. ಬನ್ನಿ ಗೈಸ್ ಹೋಗೋಣ ಈಗ ರೂಮ್ ಹತ್ರ ಹೋಗೋಣ. ನಿಮ್ದೇನು ತೆಗ್ದಿಲ್ಲ, ಬರೀ ನಮ್ಮ 3 ಜನಕ್ಕೆ ಮಾತ್ರ ತೆಗ್ದಿರೋದು. ನಡಿ ಇನ್ನೊಂದ್ಸತಿ ಕೂತ್ಕೋ, ನಿಂದು ಕೂತ್ಕೋ. ಈಗ ಇನ್ನೊಂದ್ಸತಿ ಹೋಗಿ ಪ್ಯಾಕಿಂಗ್ ಮಾಡೋಕೆ ತೆಗಿತೀನಿ. ಇವ್ರು ಎಲ್ಲೋದ್ರು ಎಲ್ಲೋದ್ರು ಕೇಳಿ ಫೋನ್ ಮಾಡಿ. ಈಗ ನಾವು ಬಿಚ್ಚಾಲೆ ಮತ್ತು ರಾಯರು ಈಗ ಹುಟ್ಟಿದ್ರಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಎಲ್ಲ ಹೋಗ್ತಾ ಇದ್ದೀವಿ. ಮತ್ತು ಇವತ್ತು ಮಂತ್ರಾಕ್ಷತೆ ಮತ್ತು ಪ್ರಸಾದ ಸಿಕ್ಕಿಲ್ಲ. ಡ್ರೈವರ್ಗೆ ಹೇಳಿದ್ದೀವಿ. ಡ್ರೈವರೇ ಮಂತ್ರಾಕ್ಷತೆ ಮತ್ತು ಪ್ರಸಾದನ ನಾಳೆ ಕೊರಿಯರ್ ಮಾಡ್ತೀನಿ ಅಂದಿದ್ದಾರೆ. ಆದಷ್ಟು ಇವತ್ತೇ ಟ್ರೈ ಮಾಡ್ತೀನಿ ಮಂತ್ರಾಕ್ಷತೆ ಇಸ್ಕೊಡೋಕ್ಕೆ ಅಂತ ಹೇಳಿದ್ದಾರೆ. ನೋಡೋಣ ಬನ್ನಿ ಹೋಗೋಣ. ಗೈಸ್ ನಾವೀಗ ಅಭಯ ಆಂಜನೇಯ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಬನ್ನಿ ಹೋಗೋಣ. ಆಂಟಿ ನೋಡಕ್ಕೆ ತೋರಿಸ್ತಿಲ್ಲ ಅಂತಿದ್ದೆ, ತೋರಿಸ್ತಾ ಇದ್ದೀವಿ ನೋಡ್ಕಂಟಿ. ಈಗ ಸರಿ ಆಂಟಿ, ತೆಗ್ದಿದ್ದೀನಿ. ನಾನು ತೋರಿಸ್ತಿಲ್ಲ ವಿಡಿಯೋದಲ್ಲಿ, ನಾನು ತೋರಿಸ್ತಿಲ್ಲ ಅಂತಿದ್ರಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಜೈ ಶ್ರೀರಾಮ್. ಅಭಯ ಆಂಜನೇಯ ದೇವಸ್ಥಾನ ನೋಡ್ಕೊಂಡು ಬಂದ್ವಿ. ಈಗ ನೆಕ್ಸ್ಟು ಹೋಯ್ತಾ ಇರೋವಂಥ ಪ್ಲೇಸು ಬಿಚ್ಚಾಲೆ. ಬನ್ನಿ ಹೋಗೋಣ. ನೋಡಿ ಇವರೆಲ್ಲ ನಿಂತ್ಕೊಂಡು ಫೋಟೋ ತೆಗಿಸ್ಕೊತವ್ರೆ. ಗುರುಜಿ ಮುಂದೆ ನೋಡು. ಈಗ ನಾವು ಅಪ್ಪಣ್ಣಾಚಾರ್ಯರ ಮನೆ ಹತ್ರ ಬಂದಿದ್ದೀವಿ. ಬನ್ನಿ ಹೋಗೋಣ. ಒಳಗಡೆ ವಿಡಿಯೋ ಮಾಡ್ಬೋದು ಏನೋ ಅಂತ ಗೊತ್ತಿಲ್ಲ. ಹಾಯ್, ನಮ್ದು ಹುಡುಗನ ಎಲ್ಲ ಪಕ್ಕವನ್ನು ತೋರಿಸ್ಕೊಡ್ತಾನೆ. ಅವ್ನಿಗೆ ದೇವರು ಚೆನ್ನಾಗಿ ಆರೋಗ್ಯ ಗೊತ್ತಿರಲಿ. ಅಲ್ಲಿಂದ ಹಾಕಿತ್ತು ಈಗ ನಾವು ಬಿಚ್ಚಲಕ್ಕೆ ಬಂದಿದ್ದೀವಿ. ಯಾರನ್ನ ಹಾಕೋರು ಫುಲ್ ಯೂಟ್ಯೂಬಲ್ಲಿ ಬರಬೇಕು, ಮಿಂಚಬೇಕು ಅಂತ ಡಿಸೈಡ್ ಮಾಡ್ಕೊಬಿಟ್ಟವ್ರು ಅವರು. ಗೈಸ್ ಅದಕ್ಕೆ ಅಂತ ಫೈನಲಿ ಈಗ ಪಂಚಮುಖಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದನ್ನು ನೋಡಿದ್ರೆ ಮುಗೀತು. ಇಲ್ಲಿಂದ ಇನ್ನೇನಿದ್ರು ರೂಮ್ಗೆ ಹೋಗಿ ಬಸ್ ಇವತ್ತು ಮನೆ ಕಂಡು ಆಮೇಲೆ ರೈಲ್ವೆ ಸ್ಟೇಷನ್ಗೆ ಎದ್ದು ಹೋಗಿ ಇನ್ನೂ ಮಂಡ್ಯ. ಆಂಟಿ ಆಗಲೇ ಓಡ್ ಬಂದ್ಬಿಟ್ಟವ್ರೆ ಬಿಟ್ಬಿಟ್ಟು. ಗೈಸ್ ಸಿಕ್ಕಾಬಟ್ಟೆ ಬಿಸಿಲು ಗೈಸ್ ಇಲ್ಲಿ. ಈ ಟೈಮಲ್ಲಿ ಇಷ್ಟು ಬಿಸಿಲೈತೆ. ಇನ್ನೂ ಬೇಸಿಗೆಗಾಲದಲ್ಲಿ ಭಯಂಕರ ಬಿಸಿಲಿರುತ್ತೆ.
ಹೊರಗಡೆ ವೀಡಿಯೋ ಮಾಡೋಂಗಿಲ್ಲ ಅಂತಂದು ಅದಕ್ಕೆ ಹೊರಗಡೆ ವೀಡಿಯೋ ಮಾಡಲಿಲ್ಲ. ಇವತ್ತು ಏಕಾದಶಿ ಇರೋದ್ರಿಂದ ಪ್ರಸಾದ ಮತ್ತು ಮಂತ್ರಾಕ್ಷತೆ ಸಿಗಲಿಲ್ಲ. ಪಾಪ ನಮ್ಮನ್ನ ಪಂಚಮುಖಿ ಗಣಪತಿ ದೇವಸ್ಥಾನಕ್ಕೆ ಆಟೋದವರೊಬ್ಬರು ಕರ್ಕೊಂಡೋಗಿದ್ರು. ಅವರೇ ನಾಳೆಗೆ ನಿಮಗೆ ಕೊರಿಯರ್ ಮಾಡ್ತೀವಿ ಅಂದ್ಬಿಟ್ಟು ನಮ್ಮ ನಂಬರು ಅಡ್ರೆಸ್ ಎಲ್ಲ ತಗೊಂಡಿದ್ದಾರೆ. ನೋಡೋಣ ಏನು ಮಾಡ್ತಾರೆ ಅಂತ. ಗಾಯ್ಸ್, ನಮ್ಮ ವಯಸ್ಸು ಫೋಟೋ ಕೇಳಿದ್ರು, ಅದಕ್ಕೆ ತಗೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೀನಿ. ಮಂದಿಗೆ ನೋಡ್ತಾ ಇದ್ದೀವಿ. ಗೈಸ್, ಫೈನಲಿ ದರ್ಶನ ಎಲ್ಲ ಆಯಿತು. ಈಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ಟ್ರೈನ್ ಹತ್ತೋಣ ಅಂತ. ಬನ್ನಿ ಹೋಗೋಣ. ಇಲ್ಲಿಂದ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು. ಮತ್ತು ನಾಳೆಗೆ ವರಮಹಾಲಕ್ಷ್ಮಿ ಬಾಯ್ತೆ ಮಣ್ಣಿಗೆ ರೆಡಿ ಮಾಡಿಕೊಡ್ಬೇಕು. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಮುಂದಿನ ಹೊಸ ಲಾಗಲ್ಲಿ ಸಿಗೋಣ. ಬಾಯ್ ಗಾಯ್ಸ್.